ಈ ಮೂವಿಗೆ ಡೈರೆಕ್ಟರ್, ಆ್ಯಕ್ಟರ್ ಇಲ್ಲ, ಪ್ರೊಡ್ಯೂಸರ್ ಆ್ಯಂಡ್ ಒಂದು ಸ್ಮಾಲ್ ಪೋರ್ಷನ್ ಆಫ್ ಡಬ್ಬಿಂಗ್ ಇಂಜಿನಿಯರ್. ಇನ್ನೇನೇನಿದೆ ಎಲ್ಲ ಮಾಡಿದ್ದೀನಿ, ಆಲ್ ಇನ್ ಒನ್ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಐ ಆಮ್ ಪ್ರೌಡ್ ಟು ಸೇ ದಟ್ ಐ ಡಿಡ್ ದಿಸ್ ಫಾರ್ ಮೈ ಮೂವಿ ಧೃತಿ. ಎಲ್ಲ ಪಾರ್ಟಲ್ಲೂ ಒಂದೊಂದು ಚಿಕ್ಕ ಪಾರ್ಟಲ್ಲಿ ಎಲ್ಲದಲ್ಲೂ ಕಲಿತೆ. ಇಟ್ಸ್ ಮೈ ಫಸ್ಟ್ ಮೂವಿಯಿಂದ ಕಲಿಯೋಕ್ಕೆ ತುಂಬ ಚಾನ್ಸ್ ಸಿಕ್ತು. ಇದೊಂಥರ ಯೂನಿವರ್ಸಿಟಿ ಆಯಿತು. ಅಂದರೆ ಮೂವಿ ಮಾಡಿ ಕಲಿಯೋದು ಇಟ್ ವಾಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಅನಿಸ್ತು. ಥ್ಯಾಂಕ್ಸ್ ಫಾರ್ ಎಲ್ಲ ಟೀಮ್, ಥ್ಯಾಂಕ್ಸ್ ಹೇಳ್ತೀನಿ ಟು ಗೆಟ್ ದಿಸ್ ಎಕ್ಸ್ಪೀರಿಯನ್ಸ್ ಫ್ರಮ್ ದಿಸ್ ಟೀಮ್ ಟು ಮೇಕ್ ಇಟ್ ಪಾಸಿಬಲ್. ಆ್ಯಂಡ್ ಅಂಚಲ್ ವಿಲ್ ಸ್ಟಾರ್ಟ್. ಓಕೆ, ಅಂದರೆ ಈ ಧೃತಿ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಒಂದು ಬಲವಾದ ಆಸೆ ಇದ್ದಿದ್ದು ಅಂದರೆ ಒಂದು ಕತೆ ಹೇಳಬೇಕು, ಒಂದು ಡೈರೆಕ್ಟರ್ ಆಗಬೇಕು, ಒಂದು ಕನಸು ಅಷ್ಟೇ. ಆ ಕನಸಲ್ಲಿ ಸುಮಾರು ಕಥೆಗಳು ಬಂದು ಹೋಗ್ತಿತ್ತು. ಅಂದರೆ ಒಂದು ಬ್ಯಾಂಕ್ ಆಫ್ ಸ್ಟೋರೀಸ್ ಅಂತಾರಲ್ಲ, ಒಂದು ಡೈರೆಕ್ಟರ್ ಆಗಬೇಕಾದ್ರೆ ಒಂದು ಸ್ವಲ್ಪ ಕಥೆಗಳು ಇರಬೇಕು, ಅದರಲ್ಲಿ ಡಿಫ್ರೆಂಟ್ ಜಾನರ್ಸ್ ಇರಬೇಕು ಅಂತ. ಬಟ್ ಈ ಸಿನಿಮಾ ಮಾಡಲೇಬೇಕು ಅಂತ, ಒಂದು ಸಿನಿಮಾ ಮಾಡಲೇಬೇಕು ಅಂತ ಗೊತ್ತಾಗಬೇಕು. ಸಿನಿಮಾ ಮಾಡೋಕ್ಕಿಂತ ಮುಂಚೆ ಒಂದು ಸಿನಿಮಾ ಮಾಡಬೇಕು. ಆ ಆಲೋಚನೆ ಬಿದ್ದಾಗ ಎಂಥ ಸಿನಿಮಾ ಮಾಡಬೇಕು, ಏನಕ್ಕೆ ಸಿನಿಮಾ ಮಾಡಬೇಕು, ಆ್ಯಂಡ್ ಕತೆ ಹೇಳಬೇಕು ಅಂದರೆ ಏನು ಕತೆ ಹೇಳಬೇಕು ಅಂತ ಬಂದಾಗಲೇ ಒಂದು ಸ್ಟ್ರಾಂಗ್ ಸಬ್ಜೆಕ್ಟ್ ನಮ್ಮಲ್ಲಿ ಇದ್ದಿದ್ದು ಬ್ಯಾಂಕ್ ಆಫ್ ಸ್ಟೋರೀಸಲ್ಲಿ ಟೀಮ್ ಜೊತೆ ಡಿಸ್ಕಸ್ ಮಾಡಿದಾಗ ದಿಸ್ ಅ ರೈಟ್ ಸ್ಟೋರಿ ಟು ಲಾಂಚ್ ಅವರ್ ಸೆಲ್ಫ್. ಆ್ಯಂಡ್ ಆಲ್ಸೋ ನಾವು ಒಂದು ಸಿನಿಮಾ ಮಾಡಬೇಕಾದ್ರೆ ಅದು ಇನ್ನೊಂದು ಸ್ವಲ್ಪ ಜನಕ್ಕೆ ಹೆಲ್ಪ್ ಕೂಡ ಆಗಬೇಕು, ಒಂದು ಮೋಟಿವೇಟ್ ಮಾಡಬೇಕು. ಜಸ್ಟ್ ಎಂಟರ್ಟೈನ್ಮೆಂಟ್ ಅನ್ನೋದು ಒಂದೇ ಕ್ವಶನ್ ಅಂತೀರಾ, ಆ ಸಿನಿಮಾ ಕೂಡ ಇಟ್ ಶುಡ್ ಸ್ಪೀಕ್ ವಿತ್ ಸೊಸೈಟಿ. ಅಂದರೆ ನಮ್ಮ ಸೊಸೈಟಿ ಹೇಗೆ ನಾವೆಲ್ಲ ಪ್ರತಿಯೊಂದು ಬಿಂಬಿಸ್ತಿರೋ, ನಮ್ಮದು ಕೂಡ ಒಂದು ಅದ್ರಲ್ಲಿ ಇರಬೇಕು, ಒಂದು ಕತೆ ಹೇಳೋದ್ರಲ್ಲಿ ಒಂದು ವಿಷಯ ಇರಬೇಕು ಅಂತ ಹೇಳಿ ಈ ಸಬ್ಜೆಕ್ಟ್ ತೊಗೊಂಡ್ವಿ. ಆ್ಯಂಡ್ ಇದೊಂದು ರಿಯಲ್ ಇನ್ಸಿಡೆಂಟ್ಸ್ ಅಂತ ಹೇಳೋಕ್ಕಿಂತ ತುಂಬ ರಿಯಲ್ ಇನ್ಸಿಡೆಂಟ್ಸ್ನ ನಾವು ನಿಮ್ಮ ಪ್ರೆಸ್ ಆ್ಯಂಡ್ ಮೀಡಿಯಲ್ಲಿ ನೋಡಿ ಬಾಧೆ ಬಿದ್ದು ಅರೆ ಇದಕ್ಕೆ ಏನು ಮಾಡ್ಬೋದು, ಅದಕ್ಕೆ ಒಂದು ಪೇನ್ ಆಗುತ್ತಲ್ಲ. ಅಂದರೆ ಒಂದು ನ್ಯೂಸ್ ನೋಡಬೇಕಾದ್ರೆ, ಇನ್ನೊಂದು ನೋಡಬೇಕಾದ್ರೆ ಆ ಪೇನ್ಗಳೆಲ್ಲ ನೋಡ್ತಾ ಇದಕ್ಕೇನಾದರೂ ಒಂದು ಆನ್ಸರ್ ಕೊಡಬೇಕು ಅನ್ನೋದಕ್ಕೋಸ್ಕರ ಈ ಸಿನಿಮಾ ಆಗಿದ್ದು. ಅಂದರೆ ಇದರಲ್ಲಿ ಶೋಷಣೆ ತೋರ್ಸೋಕ್ಕೆ ಆಗಿರೋ ಘಟನೆಗಿಂತ ನಾವು ಅದಕ್ಕೆ ಏನು ಉತ್ತರ ಕೊಡ್ಬೋದು, ಈ ಥರ ಆದಾಗ ನಮ್ಮ ಕಡೆ ಸೊಸೈಟಿಯಿಂದ ನಾವು ಎಚ್ಚರಿಕೊಂಡ್ರೆ, ನಾವೆಲ್ಲ ಸೇರಿ ನಿಂತ್ಕೊಂಡ್ರೆ ಒಂದು ನಮ್ಮಲ್ಲಿರೋ ಹೆಣ್ಮಕ್ಳನ್ನ ನಾವು ಹೇಗೆ ಕಾಪಾಡ್ಕೊಬೋದು, ಹೆಣ್ಮಕ್ಳು ಅಂತಲ್ಲ ಪ್ರತಿಯೊಬ್ಬರು ನಾವು ಒಬ್ರಿಗೊಬ್ರು ನಿಂತ್ಕೊಂಡ್ರೆ ಹೇಗೆ ಸಪೋರ್ಟ್ ಮಾಡಿದ್ರೆ ಒಂದು ಒಳ್ಳೆ ಸೊಸೈಟಿ ನಾವು ತಯಾರು ಮಾಡ್ಬೋದು. ಆ ಸಿನಿಮಾ ಆ್ಯಸ್ ಎ ಒಂದು ಒಳ್ಳೆ ಪ್ರಭಾವ ಬೀಳೋದ್ರಿಂದ ನಾವು ಅದನ್ನು ಒಳ್ಳೆ ಇದಕ್ಕೆ ಯೂಸ್ ಮಾಡ್ಕೋಬೇಕು ಅಂತ ಈ ಸಿನಿಮಾದಿಂದ ಬಂದಿದ್ದೀವಿ. ಆ್ಯಂಡ್ ನೀವೆಲ್ಲ ಟ್ರೈಲರ್ ನೋಡಿದ್ರಾ, ಸಾಂಗ್ ನೋಡಿದ್ರಾ, ಅದ್ರ ಜಸ್ಟ್ ನಿಮ್ಗೆ ಗೊತ್ತಾಗುತ್ತೆ ನಾವು ಏನು ಹೇಳೋಕೆ ಹೊರಟಿದ್ದೀವಿ ಅಂತ. ಈ ಟ್ರೈಲರ್ ನಿಮ್ಗೆ ಹೇಳಿದೆ ಅನಿಸುತ್ತೆ. ಅಂದರೆ ನಾನು ಏನೇನು ಮುಚ್ಚಿಟ್ಟು ಮಾಡೋಕ್ಕೋಗಿಲ್ಲ, ಅದೇ ಇದು ರಿವೀಲ್ ಮಾಡ್ದಿರೋ ಅಂಥ ಸಿನಿಮಾ ಅಲ್ಲ ಇದು. ಒಂದು ಎಲ್ಲರೂ ಟ್ರೈಲರೇ ನೋಡಿ, ಟ್ರೈಲರ್ ನೋಡಿದ್ರೆ ಪ್ರಭಾವ ಬೇಕು, ಅದಕ್ಕೋಸ್ಕರ ನಮಗೆ ಎಲ್ಲ ಮ್ಯಾಕ್ಸಿಮಮ್ ಟ್ರೈಲರ್ ಕೂಡ ಹೇಳಿದ್ದೀವಿ. ಇದರಲ್ಲಿ ಇನ್ನೊಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೀನಿ. ಯಾರಿಗಾದ್ರೂ ಈ ಸಾಂಗು, ಈ ಟ್ರೈಲರು, ಸಿನಿಮಾ ಇಷ್ಟ ಆಗಿರೋರು ಹೇಳ್ತಿದ್ದೀನಿ, ಇದನ್ನ ನಿಮ್ಗೆ ನೋಡಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಥಿಯೇಟ್ರಲ್ಲಿ ನೋಡಿ. OTT ಬರುತ್ತೆ ಅಂತ ಅನ್ಕೋಬೇಡಿ, ಯಾಕಂದರೆ ನಮ್ಮಂಥ ಚಿಕ್ಕ ಸಿನಿಮಾಗಳಿಗೆ OTT ಸ್ಪೇಸ್ ಬರೋದು ನೀವು ಸಿನಿಮಾ ಥಿಯೇಟರ್ ನೋಡಿ ಗೆದ್ಸಿದ್ರೆ ಮಾತ್ರ. ಓಕೆ, ಈ ಸಿನಿಮಾ ನೋಡ್ತಾರೆ ಜನ, ಈ ಸಿನಿಮಾ ನಾನು ತೊಗೊಬೋದು ಆಸ್ ಎ ಬಿಸ್ನೆಸ್ ಹಾಕೊಂಡ್ರೆ ಇದು ನಮ್ಗೆ ವರ್ಕ್ ಆಗುತ್ತೆ ಅಂತ ಮಾತ್ರ OTT ಅವ್ರು ನೋಡ್ತಾರೆ. ಸೊ ನಾನು ಹೇಳೋದೇನೆಂದರೆ, ಇದೇ ಸಿನಿಮಾ ಥರ ಯಾವುದೇ ಸಿನಿಮಾ ಆಗಲಿ, ಚಿಕ್ಕ ಸಿನಿಮಾಗಳು ನಿಮಗೆ ಟ್ರೈಲರು ಇಲ್ಲ ಅದ್ರ ಕಂಟೆಂಟ್ ಏನಾದ್ರು ಇಷ್ಟ ಆಯಿತು ಅಂದರೆ ದಯವಿಟ್ಟು ಥಿಯೇಟರ್ ನೋಡ್ಬಿಡಿ. OTT ಬರುತ್ತೆ ಅಂತ ಮಾತ್ರ ವೇಟ್ ಮಾಡಬೇಡಿ, ಯಾಕಂದರೆ OTT ಬರೋದಿಲ್ಲ, ಇದು ಥಿಯೇಟ್ರಲ್ಲಿ ವಿನ್ ಆಗಿಲ್ಲ ಅಂದರೆ. ಸೊ ಅದೊಂದು ಮಾತ್ರ ಹೇಳ್ತೀನಿ. ಈ ಚಿಕ್ಕ ಸಿನಿಮಾನ ನಾನು ಎಲ್ರಿಗೂ ರೆಪ್ರೆಸೆಂಟ್ ಮಾಡಿ ಹೇಳೋದೊಂದು ರಿಕ್ವೆಸ್ಟ್ ಏನಂದರೆ, ಯಾವುದೇ ಸಿನಿಮಾ ಟ್ರೈಲರ್ ಆಗಲಿ ನಿಮ್ಗೆ ಇಷ್ಟ ಆದರೆ ಮಾತ್ರ ದಯವಿಟ್ಟು ಥಿಯೇಟರ್ ನೋಡಿ. OTT ನೋಡೋಣ ಅಂತ ಒಂದು ಮೈಂಡ್ ಸೆಟ್ ಕ್ರಿಯೇಟ್ ಆಗಿದೆ. OTT ಬರೋದಿಲ್ಲ ಸರ್, OTT ಬರೋದಿಲ್ಲ ಅಷ್ಟೇ. ಹಾಂ ಸರ್, ಇದು ನನ್ನ ಫಸ್ಟ್ ಪ್ರಯತ್ನ. ನಾನು ಸಿನಿಮಾ ನೋಡಿ ಕಲ್ತಿದ್ದು, ಮಾಡಿ ಕಲ್ತಿದ್ದಲ್ಲ. ನಾನೊಂದು ಚಿಕ್ಕ ಕಂಪ್ನಿಯಲ್ಲಿ ಕೆಲಸ ಅದೇ ನನ್ನದೇ ಒಂದು ಸ್ಮಾಲ್ ಕಂಪ್ನಿ ಇದೆ. ಆ ಕಂಪ್ನಿ ಅಂದರೆ ಕಾರ್ಪೊರೇಟ್ ಸರ್ವಿಸಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ನಂದು ಯಾವುದೇ ರಿಲೇಟೆಡ್ ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲ. ಸಿನಿಮಾ ಅಂತ ಕಲ್ತು ಬಂದು ಮಾಡಿದ್ದಲ್ಲ. ಸಿನಿಮಾ ನೋಡ್ತಾ ಸಿನಿಮಾನ ಅನುಭವಿಸ್ತಾ, ಸಿನಿಮಾನ ಆಸೆ ಪಡ್ತಾ, ಅದನ್ನು ಒಂದೊಂದೇ ಕ್ರಾಫ್ಟ್ನ ಕಲಿತಾ, ಅದಕ್ಕೋಸ್ಕರ ಆ ಕಲಿಯೋ ಪ್ರೊಸೆಸಲ್ಲಿ ಸಿನಿಮಾ ಮಾಡಾದ್ಮೇಲೆ ನಾನು ಪ್ರೊಡಕ್ಷನ್ ಹೇಗೆ ಮಾಡಬೇಕು, PR ಹೇಗೆ ಮಾಡಬೇಕು, ಡಿಸ್ಟ್ರಿಬ್ಯೂಷನ್ ಹೇಗೆ ಮಾಡಬೇಕು ಅಂತ ತಿಳ್ಕೊಂಡೆ. ಅಂದರೆ ನಾನು ಕ್ಯಾಮ್ರಾ ಕೂಡ ಹ್ಯಾಂಡಲ್ ಮಾಡಿದ್ದೀನಿ. ಸಿನಿಮಾ ಮೂರ್ತ ಆದಮೇಲೆ ನಮ್ಮ ಸಾರಿ ಟು ಸೇ ದಟ್ ನಮ್ಮ ಕ್ಯಾಮ್ರಾಮನ್ ತೀರೋದ್ರು. ಅವ್ರನ್ನ ಬಿಟ್ಟು ಸಿನಿಮಾ ಮಾಡಬೇಕಾದ್ರೆ ನಮಗೆ ಶಕ್ತಿ ಇರಲಿಲ್ಲ, ಬೇರೆ ಇನ್ನೊಂದು ದೊಡ್ಡ ಕ್ಯಾಮ್ರಾ. ನಾನು ಹೋಗಿ ಸಿನಿಮಾ ಆದಮೇಲೆ ಕ್ಯಾಮ್ರಾ ಕಲಿತು ಕ್ಯಾಮ್ರಾ ಹ್ಯಾಂಡಲ್ ಮಾಡಿದ್ದೀನಿ. ಅಂದರೆ ನೀವು ಇದೇನು ನೋಡ್ತಿದ್ದೀರೋ 80% ಆಫ್ ದಿ ಕ್ಯಾಮ್ರಾ ಹ್ಯಾಂಡಲ್ ಮಾಡಿದ್ದೀನಿ. ಅದಕ್ಕೆ ಸಪೋರ್ಟ್ ಆಗಿ ನಮಗೆ ಒಬ್ರು ರಮೇಶ್ ಸರ್ ಅಂತ ಒಬ್ರು ಇದ್ದಾರೆ. ಈಸ್ ಎ ನ್ಯಾಷನಲ್ ಅವಾರ್ಡ್ ವಿನ್ನರ್ ಸಿನಿಮಾಟೋಗ್ರಫರ್. ಈ ಹ್ಯಾಂಡಲ್ಸ್ ಕ್ಯಾಮ್ರಾ ಆಲ್ಸೋ. ಹಿ ಟ್ರೈನ್ ಮೀ ಫ್ರಮ್ ಥಿಕ್ ಅಂಡ್ ಥಿನ್. ಕ್ಯಾಮ್ರಾ ಅಂದ್ರೇನು, ಲೆನ್ಸ್ ಅಂದ್ರೇನು, ಫೋಕಸ್ ಅಂದ್ರೇನು, ಕ್ಯಾಮ್ರಾ ಹ್ಯಾಂಡ್ ಹೊಡೋಕೇನು, IS ಏನು, ಇವೆಲ್ಲ ಏನು ಗಂಧ ಗಾಳಿ ಗೊತ್ತಿಲ್ಲ. ಡೈರೆಕ್ಷನ್ ಅಂದ್ರೆ ಮಾತ್ರ ಅದು ಗೊತ್ತಿರಲಿಲ್ಲ, ಅದು ಕಲಿತಾ ಹೋದೆ. ಬಟ್ ಈಗ ಈ ಚಾಲೆಂಜಸ್ಸಲ್ಲಿ ಅವ್ರು ನಮಗೆ ತುಂಬಾ ಹೆಲ್ಪ್ ಮಾಡಿ, ನೀನು ಮಾಡಬಲ್ಲೆ, ನೀನೇ ಕ್ಯಾಮ್ರಾ ಹ್ಯಾಂಡಲ್ ಮಾಡಬಲ್ಲೆ, ಅದೇನು ದೊಡ್ಡ ಬ್ರಹ್ಮವಿದ್ಯೆ ಅಲ್ಲ, ಬಾ ಹೇಳ್ಕೊಡ್ತೀನಿ ಅಂತ ಹೇಳಿ
2 ದಿವಸದಲ್ಲಿ ಹೇಳ್ಕೊಟ್ರು. 3ನೇ ದಿವಸ ಹೋಗಿ ನಿಂತ್ಕೊಂಡು ಮಾಡಿದಾಗ ಕಾನ್ಫಿಡೆಂಟ್ ಆಯಿತು. 4ನೇ ದಿವಸ ನನ್ನ ಹೋಲ್ಡ್ ನಾನು ಬಂದು ಈ ರಿಸಲ್ಟ್ ಕೊಡೋಕ್ಕಾಯಿತು. ಅದ್ರ ಜೊತೆಗೆ ಇನ್ನೊಬ್ರು ಸಪೋರ್ಟ್ ಮಾಡಿದ್ರು, ಅಡಿಷನಲ್ ಕ್ಯಾಮ್ರಾಮನ್ ಸಪೋರ್ಟ್ ಅಂತ ಮಿಸ್ಟರ್ ಚೆನ್ನಕೇಶವ್ ಅಂತ, ಅವರು ಕೂಡ ಇಷ್ಟೇ ಬಂದಿದ್ದಾರೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ ಆ ಟೀಮ್, ನನ್ನ ಕ್ಯಾಮ್ರಾ ಟೀಮ್ ಏನು ಸಪೋರ್ಟ್ ಮಾಡಿದ್ರು, ಏನು ಗೈಡ್ ಮಾಡಿದ್ರು. ಇಟ್ ಮೇಡ್ ಮಿ ಡೂ ಎವ್ರಿಥಿಂಗ್ ಇನ್ ದಿಸ್ ಪಾಸಿಬಲ್. ಅಂದರೆ ಇದನ್ನ ಮಾಡೋಕ್ಕಾಗಲ್ಲ, ಅದನ್ನ ಮಾಡೋಕ್ಕಾಗಲ್ಲ, ನಾನು ಸ್ಪೇಸೇ ಕೊಡಲಿಲ್ಲ, ಎಲ್ಲ ಈ ಸಿನಿಮಾನೇ ನನ್ನ ಕೈಲಿ ಮಾಡಿಸ್ಕೊಳ್ತು. ಐ ಥಿಂಕ್ ಧೃತಿಗೆ ಒಂದು ಪವರ್ ಇದೆ ಅನ್ಸುತ್ತೆ. ಒಂದು ತುಂಬಾ ಸ್ಟ್ರಗಲ್ಸ್ ಅಲ್ಲಿ ಅಲ್ಲಲ್ಲಿ ಸ್ಟಾಪ್ ಆದ್ರೂ ಕೂಡ ನಾನು ಬಿಡ್ತೀನಂದ್ರೂ ಕೂಡ ಧೃತಿ ಅದೊಂದು ಎನರ್ಜಿ ಅಂತ ನಾನು ಬಿಲೀವ್ ಮಾಡ್ತೀನಿ. ಆ ಎನರ್ಜಿ ಪುಷ್ ಮಾಡ್ತು ಅಂಡ್ ಈ ಸಿನಿಮಾ ಆಗೋಕ್ಕೆ ಒಂದು ಕಾರಣ ಆಯ್ತು. ಈ ಸಿನಿಮಾ ಆಗೋಕ್ಕೂ ಅದೊಂದು ಜೊತೆ ಕಾರಣ ಟೀಮ್ ಜೊತೆ ನಿಂತ್ಕೊಂಡು, ಟೀಮ್ ನಿಂತ್ಕೊಂಡು ನಾನು ಮಾಡೋಣ ಜಗದೀಶ್ ನೀವು ಮಾಡ್ತೀರಾ, ಬಿಲೀವ್ ಮಾಡ್ತೀರಾ ಅಂತ ಬಿಲೀವ್ ಮಾಡಿದ್ರಲ್ಲ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಆ ಟೀಮಿಂದ ಈ ಒಂದು ಪ್ರಾಡಕ್ಟ್ ಆಚೆ ಬಂತು. ನನ್ನ ಎಲ್ಲ ನೆಗೆಟಿವಿಟೀಸು ಅಂದರೆ ನಾನು ಏನೇನು ಈ ಸಿನಿಮಾ ಮಾಡಬೇಕಾದ್ರೆ ಪ್ರೋಸೆಸ್ ಮಿಸ್ಟೇಕ್ಸ್ ಆಗ್ತಿತ್ತು ಅದನ್ನ ಅಲ್ಲಲ್ಲೇ ಕರೆಕ್ಟ್ ಮಾಡ್ತಾ, ಇಲ್ಲ ಇದು ಮಾಡ್ಬೋದು ಹಾಗೆ ಮಾಡ್ಬೋದು ಅಂತ ಎಲ್ಲರೂ ಸಪೋರ್ಟ್ ಮಾಡಿದ್ದೆ. ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತೀನಿ. ನಾನು ಫಸ್ಟ್ ಟೈಮ್ ಜಗದೀಶ್ ಸರ್ ಬಂದು ನರೇಟ್ ಮಾಡಿದಾಗ ಐ ಇನ್ಸ್ಟೆಂಟ್ಲಿ ನ್ಯೂ ದಟ್ ಐ ಹ್ಯಾವ್ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಬಿಕಾಸ್ ಧೃತಿ ನನಗೆ ಇಟ್ಸ್ ನಾಟ್ ಜಸ್ಟ್ ಅ ಫಿಲ್ಮ್, ಇಟ್ಸ್ ಅ ಫಿಲ್ಮ್ ಅಬೌಟ್ ವಿಮೆನ್ಸ್ ಸೇಫ್ಟಿ, ಎಂಪವರ್ಮೆಂಟ್ and how our society as a whole should come together to protect, uplift our women. ಈಗ ಒಂದು ಹೆಣ್ಣಿಗೆ ಅನ್ಯಾಯ ಆಗ್ತಿದೆ ಅಂದಾಗ ಅದು ಬರೇ ಅವಳದು ಅಥವಾ ಅವಳ ಕುಟುಂಬದ ಪ್ರಾಬ್ಲಮ್ ಆಗಿರಬಾರ್ದು, ಆರ್ ನಮ್ಮ ಗವರ್ಮೆಂಟ್ ನಮ್ಮ ಪೊಲೀಸ್ ಅವ್ರ ಪ್ರಾಬ್ಲಮ್ ಕೂಡ ಆಗಿರಬಾರ್ದು. ಇಟ್ ಶುಡ್ ಬಿ ಆಲ್ ಆಫ್ ಆರ್ ರೆಸ್ಪಾನ್ಸಿಬಿಲಿಟಿ ಅಂಡ್ ದಟ್ಸ್ ವಾಟ್ ಧೃತಿ ಇಸ್. ಇಟ್ ಇಸ್ ಅ ಕಾಲ್ ಫಾರ್ ಸೊಸೈಟಿ ಟು ಸ್ಟ್ಯಾಂಡ್ ಅಪ್, ಟು ರೈಸ್ ದೇರ್ ವಾಯ್ಸಸ್ and to come together in the face of injustice. Jagdish sir already mentioned Madidare. I want to tell this again because as a woman I feel this. ಈಗ ನಿಮಗೂ ಎಲ್ಲರಿಗೂ ಫೀಲ್ ಆಗೇ ಆಗುತ್ತೆ. ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕ, ತಂಗಿ, ಮಗಳು, ಹೆಂಡತಿ, ಗರ್ಲ್ ಫ್ರೆಂಡ್, ಅಮ್ಮ ಹೊರಗಡೆ ಹೋಗ್ತಿದ್ದಾರೆ, ಲೇಟ್ ಆಗಿ ವಾಪಸ್ ಮನೆಗೆ ಬರ್ತಿದ್ದಾರೆ ಅಥವಾ ಲೇಟ್ ಆಗಿ ಮನೆಯಿಂದ ಎಲ್ಲ ಹೊರಗಡೆ ಹೋಗ್ತಿದ್ದಾರೆ ಅಂದ್ರೆ ಯಾರಿಗೂ ಒಂದು ಸಮಾಧಾನ ಇರಲ್ಲ. ನಮ್ಮ ಅಪ್ಪನೇ 50 ಸಲ ಕಾಲ್ ಮಾಡ್ಬಿಟ್ಟು ಲೈವ್ ಲೊಕೇಶನ್ ಕಳಿಸು, ಫ್ರೆಂಡ್ಸ್ ನಂಬರ್ ಕಳಿಸು, ಅವ್ರ ಅಪ್ಪ ಅಮ್ಮನ ನಂಬರ್ ಕಳಿಸು, ತಲೆ ಬಗ್ಸ್ ಓಡಾಡು, ರೈಟ್? ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ವಿ ಆಲ್ ಫೇಸ್. ಅಂಡ್ ಧೃತಿ ನನ್ನ ಕ್ಯಾರೆಕ್ಟರ್, ಶಿ ಇಸ್ ಅ ವೆರಿ ಲವ್ಲಿ, ಬಬ್ಲಿ, ಹ್ಯಾಪಿ ಗೋ ಗರ್ಲ್. ದೊಡ್ಡ ಕನ್ಸ್ ಕಟ್ಟಿರ್ತಾಳೆ. ಶಿ ಇಸ್ ಅ ವೆರಿ ಪ್ಯಾಷನೇಟ್, ಹಾರ್ಡ್ ವರ್ಕಿಂಗ್ ಟೆನ್ನಿಸ್ ಪ್ಲೇಯರ್. ಅವಳು ದೊಡ್ಡ ಕನ್ಸ್ ಕಟ್ಟಿರ್ತಾಳೆ. ಅವಳ ಕನ್ಸಿನ ಮೇಲೆ ಶಿ ಇಸ್ ವರ್ಕಿಂಗ್ ವೆರಿ ಹಾರ್ಡ್ ಟು ಅಚೀವ್ ಹರ್ ಗೋಲ್ಸ್. ಬಟ್ ಇದೇ ತರ ಒಂದ್ ರಾತ್ರಿ ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಶಿ ಫೇಸಸ್ ಅ ಟ್ರಾಮಟೈಸಿಂಗ್ ಇನ್ಸಿಡೆಂಟ್ ಅಂಡ್ ಈ ಇನ್ಸಿಡೆಂಟ್ ಅವಳ ಹೋಲ್ ವರ್ಲ್ಡ್ ನ ಶಾಟರ್ ಮಾಡ್ಬಿಡುತ್ತೆ. ಅಂಡ್ ಬಟ್ ಧೃತಿ ಡಸ್ ನಾಟ್ ಗಿವ್ ಅಪ್. ಶಿ ಫೈಟ್ಸ್ ಬ್ಯಾಕ್, ಶಿ ಗ್ಯಾದರ್ಸ್ ದ ಕರೇಜ್, ದ ಸ್ಟ್ರೆಂತ್ ಅಂಡ್ ಅವಳ ಕಾಲ್ ಮೇಲೆ ಅವಳು ವಾಪಸ್ ಮತ್ತೆ ನಿಲ್ತಾಳೆ. ದಟ್ ಈಸ್ ದ ಸರ್ವೈವಲ್ ಸ್ಟೋರಿ ದಟ್ ಧೃತಿ ಇಸ್ ಬ್ರಿಂಗಿಂಗ್ ಇನ್ ಫ್ರಂಟ್ ಆಫ್ ಯು. Dhriti is a story of resilience. It's a story of hope. Dhriti is a mirror to all those women that have faced injustice, that have fought themselves even when the world tried to put them down. That is who Dhriti is. Nange maatadbekare goosebumps bartide. And one more very important thing ಏನು ಅಂದ್ರೆ, as a woman, this is also my first film ಆಯ್ತಾ, and but ತುಂಬ ಆಡಿಷನ್ಸ್ಗೆ, ತುಂಬ ಸ್ಟೋರಿ ಕೇಳಕ್ಕೆ ಬನ್ನಿ, ನರೇಷನ್ಸ್ಗೆ ತುಂಬ ಹೋಗಿದ್ದೀನಿ. ಬಟ್ ಐ ಹ್ಯಾವ್ ನೆವರ್ ಫೆಲ್ಟ್ ಸೇಫ್. ಆ್ಯಂಡ್ ಒನ್ ಥಿಂಗ್ ಐ ವಾಂಟ್ ಟು ಮೆನ್ಷನ್, ಐ ಡೋಂಟ್ ನೋ ಇಟ್ ಇಸ್ ರಿಲೆವೆಂಟ್ ಆರ್ ಇರ್ರಿಲೆವೆಂಟ್, ಮೈ ಟೀಮ್ ಧೃತಿ, ಇದು ಹೋಲ್ ಶೂಟ್ ಮಧ್ಯರಾತ್ರಿ 6 ಗಂಟೆಗೆ ಸ್ಟಾರ್ಟ್ ಆಗೋದು, ಈವ್ನಿಂಗ್ ಅರ್ಲಿ ಮಾರ್ನಿಂಗ್ 6 o'clock ತನಕ ಇರೋದು. ಸೊ ಕಂಪ್ಲೀಟ್ ನೈಟ್ ಶೂಟು ಆಯ್ತಾ. ನಮ್ಮ ಮನೆ ಅಮ್ಮ ಬರೋರು ಒಂದೊಂದ್ಸಲಿ ಬರ್ತಿರ್ಲಿಲ್ಲ. ಯಾಕೆ? ಬಿಕಾಸ್ ಶಿ ವಾಸ್ ಸೋ ಕಾನ್ಫಿಡೆಂಟ್ ವಿತ್ ದಿಸ್ ಟೀಮ್ ಮೇಡ್ ಮೀ ಫೀಲ್ ಸೋ ಸೇಫ್. ನನ್ನ ಪ್ರೊಟೆಕ್ಟ್ ಮಾಡಿ ಅವ್ರದಾಗೆ ದೇ ಟ್ರೀಟೆಡ್ ಮೀ ಲೈಕ್ ದೇರ್ ಓನ್. ಸೊ ಥ್ಯಾಂಕ್ ಯು ಸೋ ಮಚ್ ಟು ಈಚ್ ಒನ್ ಆಫ್ ಯು ಫಾರ್ ಮೇಕಿಂಗ್ ಮೀ ಫೀಲ್ ಸೋ ಸೇಫ್, ಬಿಕಾಸ್ ದ ವರ್ಲ್ಡ್ ಇಸ್ ನಾಟ್ ಸೋ ಸೇಫ್ ಫಾರ್ ವುಮೆನ್. I have faced it. It's my personal experience. So I feel very strongly about Dhriti. Yeah, that's all I have to say about it. ದಯವಿಟ್ಟು ನಿಮ್ಮ ಇಡೀ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರನ್ನೂ ಕರ್ಕೊಂಡು ಬಂದು 8th ಮೇಗೆ ನಮ್ಮ ಸಿನಿಮಾ ಥಿಯೇಟರ್ಸಲ್ಲಿ ನೋಡಿ. ದಿಸ್ ವಿಲ್ ಡೆಫಿನೆಟ್ಲಿ ಮೂವ್ ಯು. ಇಮೋಷನಲ್ ರೋಲರ್ ಕೋಸ್ಟರ್ ಆಗಿದೆ. ಲಾಟ್ ಆಫ್ ಟ್ವಿಸ್ಟ್, ಲಾಟ್ ಆಫ್ ಟರ್ನ್ಸ್.
ಟ್ರೈಲರಲ್ಲಿ ನೋಡಿದ ತಕ್ಷಣ ಇಷ್ಟೇ ಮೂವಿ ಅಂತ ಜಗದೀಶ್ ಸರ್ ಹೇಳಿದ್ರಲ್ಲ, ಅಷ್ಟೇ ಅಲ್ಲ. ಇಸ್ ಅ ಲಾಟ್ ಆಫ್ ಟ್ವಿಸ್ಟ್, ತುಂಬ ಇದೆ ಕತೆ. ಆ್ಯಂಡ್ ಇದು ಎವ್ರಿ ಕ್ಯಾರೆಕ್ಟರ್ ವಿಲ್ ಮೂವ್ ಯು. ನೀವು ಎಲ್ಲ ಕ್ಯಾರೆಕ್ಟರ್ಸ್ ಜೊತೆ ಒಂದು ಕನೆಕ್ಷನ್ ಫಾರ್ಮ್ ಮಾಡ್ತೀರಾ, 100% ಶೋರ್. ನಮ್ಮಂಥ ಟೀಮ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಿನಿಮಾಗೆ ಥಿಯೇಟರ್ಸ್ಗೆ ಬಂದುಬಿಟ್ಟು ನೋಡಿ. ಥ್ಯಾಂಕ್ ಯು ಸೋ ಮಚ್. ಹೌದು ಸರ್, ಇದು ಸ್ವಂತ ಬಿಸ್ನೆಸ್ ಇದೆ. ಇಲ್ಲ, ಇದು ಶೂಟ್ ಮಾಡ್ಬೇಕಾದ್ರೆ ಹೇಗಿರ್ತಿತ್ತು ಅಂದ್ರೆ, ನಾನು ಕಾಲೇಜ್ ಮುಗಿಸ್ಕೊಂಡು ಬರ್ತಿದ್ದೆ. ಅವಾಗ ನಾನು ಕಾಲೇಜಲ್ಲಿ ಇದ್ದೆ. ಕಾಲೇಜ್ ಮುಗಿಸ್ಕೊಂಡು 4 ಗಂಟೆಗೆ ವಾಪಸ್ ಬಂದ್ಬಿಟ್ಟು ಶೂಟಿಂಗ್ಗೆ 6 ಗಂಟೆಗೆ ಹೋಗ್ತಿದ್ದೆ. ಮತ್ತೆ 6 ಗಂಟೆಗೆ ಮುಗಿಯೋದು, ಮತ್ತೆ ಬೆಳಿಗ್ಗೆ ಎದ್ದು ಕಾಲೇಜಿಗೆ ಹೋಗ್ತಿದ್ದೆ. ಇಲ್ಲ ಸರ್, ಇಲ್ಲ. ಆಮೇಲೆ ಏನಂದ್ರೆ, ಈಗ ನಾನು ಆಕ್ಟರ್ ಆಗಿ ಹೋಗಿರ್ಲಿಲ್ಲ ಸಿನಿಮಾಗೆ. ಐ ಮೀನ್ ಆಫ್ ಕೋರ್ಸ್ ನನ್ನ ಮೆಂಟಾಲಿಟಿ ನಾನು ಆಕ್ಟರ್ ಅಂತ ಹೋಗಿದ್ದು, ಬಟ್ ವಿ ಆಲ್ ಡಿಡ್ ಎವ್ರಿ ವರ್ಕ್. ಇಟ್ ಇಸ್ ನಾಟ್ ಅ ಬಿಗ್ ಬಜೆಟ್ ಫಿಲ್ಮ್. ಇದು ಒಂಥರ ನನಗೆ ಸಿನಿಮಾ ಸ್ಕೂಲ್ ತರ ಆಗಿತ್ತು. ಎವ್ರಿಬಡಿ ಹ್ಯಾಸ್ ಟೇಕನ್ ಕೇರ್ ಆಫ್ ಕ್ಯಾಮ್ರಾ, ಲೈಟಿಂಗ್, ಡಿಸಿಷನ್ ಮೇಕಿಂಗ್. ಇಲ್ಲ ಹಿಂಗ್ ಕಟ್ ತಗೊಳ್ಳೋಣ, ಇಲ್ಲ ಅದ್ ಕಟ್ ತಗೊಳ್ಳೋಣ, ಎಲ್ಲರದು ಒಪಿನಿಯನ್ಸ್ ಇತ್ತು. ಸೊ ಇದು ನಾನು ಬರೀ ಆಕ್ಟರ್ ಆಗ್ಬಿಟ್ಟು ಸಿನಿಮಾ ಮಾಡಿಲ್ಲ. ಐ ಹ್ಯಾವ್ kind of partially been sir's assistant director or a helper, manager. So it was a beautiful experience. That's what it is. ನನಗೆ ಸಿಕ್ಕಂತಹ ಮೊದಲನೇ ಸಿನಿಮಾ. ಆಮೇಲೆ ಒಬ್ಬ ಆಕ್ಟರು ಡೆಬ್ಯೂ ಯಾವ ತರ ಮಾಡಬೇಕು ಅಂತ ಕನ್ಸು ಕಟ್ಟಿರ್ತಾನೋ ಅದಕ್ಕೆ ಸರ್ವ್ ಆಗುವಂತಹ ಸಿಕ್ಕಿದಂತಹ ಸಿನಿಮಾ ನನಗೆ ಧೃತಿ. ಹಾಗೆ ಜಗದೀಶ್ ಸರ್ ನನಗೆ ಆಫರ್ ಮಾಡಿದ್ದಕ್ಕೆ ಮುಂಚೆ ನಾವು ಆಕ್ಚುಲಿ ಕೋರ್ ಟೀಮಾಗೆ ವರ್ಕ್ ಮಾಡಿದ್ದೀವಿ. ನಾನೇ ಹೀರೋಗೆ ಹುಡುಕಿದ್ದೀನಿ, ಈ ಸಿನಿಮಾಗೆ ಹೀರೋ ಬೇಕು, ಈ ತರ ಕ್ಯಾಸ್ಟಿಂಗ್ ಬೇಕು ಅಂತ ನನಗೆ ಡೈರೆಕ್ಟರ್ ಸರ್ ಹೇಳ್ಬೇಕಾದ್ರೆ ನಾನೇ ಹುಡುಕಾಡಿದ್ದೀನಿ. ಒಂದು ಫೈನ್ ಡೇ ನನಗೆ ಫೋನ್ ಮಾಡಿ, ಪ್ರಶಾಂತ್ ನನ್ನ ಸಿನಿಮಾಗೆ ನೀನು ಹೀರೋ ಕೊಡೋ ಅಂತ ಹೇಳಿದ್ರು. ಇಲ್ಲ ಪ್ರಶಾಂತ್ ಬಾಯಿ ಆಫೀಸಿಗೆ ಬಾ, ನಿನ್ನ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ರು. ಅವತ್ತು ಅಲ್ಲಿ ಬಂದು ಕೂತಾಗ ಅವ್ರು ಇವತ್ತು ಏನ್ ಹೇಳಿದಾರೋ ಇದ್ರದ್ದು 10 ಪಟ್ಟು ನನಗೆ ಹೇಳಿದ್ದಾರೆ ಈ ಸಿನಿಮಾ ಬಗ್ಗೆ. ಏನು ಅಂತಂದ್ರೆ, ಇದು ಹೇಗೆ ಏನ್ ಹೇಳಕ್ ಹೊರಟಿದ್ದೀನಿ ನಾನು ಅಂತ. ಅವರು ಹೇಳಕ್ ಹೊರಟಿರುವಂತ ವಿಷಯ ತುಂಬಾ ಸೂಕ್ಷ್ಮವಾಗಿದೆ. ಆಮೇಲೆ ಆ ಸೂಕ್ಷ್ಮ ವಿಷಯನ ನನ್ನ ಮುಖಾಂತರ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ನನಗೆ ಜವಾಬ್ದಾರಿ ಜಾಸ್ತಿ ಇತ್ತು ಈ ಸಿನಿಮಾಲಿ. ಆಮೇಲೆ ಈ ಪಾತ್ರ ನಿಭಾಯಿಸಕ್ಕೆ ನನಗೆ ನಾಟಕಗಳು ಮಾಡ್ಕೊಂಡು ಬಂದಿದ್ದೀನಿ ನಾನು. ನನಗೆ ರಂಗ ಪ್ರವೇಶ ಕೊಟ್ಟಂತಹ ಶಂಕರ್ ಮಿಟ್ರಿ ಸರ್ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಹಾಗೆ ಧೃತಿ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದ್ರೆ, ನಮ್ಮ ಡೈರೆಕ್ಟರ್ ಯಾವಾಗೂ ಹೇಳೋರು, ನಾವು ಎಷ್ಟೊಂದು ಜನಕ್ಕೆ ಕಮ್ಯುನಿಕೇಟ್ ಮಾಡೋದು ಸಿನಿಮಾ ಮುಖಾಂತರ ಮಾಡಿದ್ರೆ ಎಷ್ಟೊಂದು ಜನ ಅದನ್ನ ರಿಸೀವ್ ಮಾಡ್ತಾರೆ. ಸೊ ಹಾಗಾಗಿ ನಮ್ಗೊಂದು ಜವಾಬ್ದಾರಿ ಇರುತ್ತೆ. ಒಂದು ಸಿನಿಮಾ ಅಂದ್ರೆ ಒಂದು ಮೆಸೇಜ್ ಇರಬೇಕು, ಎಂಟರ್ಟೈನ್ಮೆಂಟ್ ಇರಬೇಕು, ಆಮೇಲೆ ಒಂದು ಸ್ಟೋರಿ ಟೆಲಿಂಗ್ ಇರಬೇಕು ಅಂತ. ಸೊ ಹೇಳ್ತಕ್ಕಂತಹ ಮೆಸೇಜ್ನ ಎಂಟರ್ಟೈನ್ಮೆಂಟ್ ಮುಖಾಂತರ ಒಂದು ಒಳ್ಳೆ ಕಥೆ ರೂಪದಲ್ಲಿ ಹೇಳಿದ್ರೆ ಅವ್ರಿಗೆ ಹೋಗಿ ತಟ್ಟುತ್ತೆ. ಸೊ ನಾವು ಒಂದು ಸೊಸೈಟಿಗೆ ಸಿನಿಮಾ ನೋಡಿ ಕಲ್ತಿರ್ತಕ್ಕಂಥದ್ದೇ ಜಾಸ್ತಿ ನಾವು. ಸೊ ಹಾಗಾಗಿ ನಾವು ಸಿನಿಮಾ ರಂಗಕ್ಕೆ ಏನಾದ್ರು ಕೊಡಬೇಕು ಅನ್ನೋ ಆ ಉದ್ದೇಶ ಇರೋದು ನನಗೆ ಬಹಳ ಇಷ್ಟ ಆಯ್ತು. ಹಾಗೆ ನನಗೂ ನಟನೆ ಮೇಲೆ ಎಷ್ಟು ಇಷ್ಟ ಅಂದ್ರೆ, ಒಂದು ಹ್ಯೂಮನ್ ಎಮೋಷನ್ಸ್ ಹೇಗಿರುತ್ತೆ ಅಂತ ನನಗೆ ಚಿಕ್ಕ ವಯಸ್ಸಿಂದ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ಒಂದು ಎಮೋಷನ್ಸ್ ಹೇಗೆ, ಕೆಲವರು ಮುಂದೆ ಮಾತಾಡ್ತಾ ಇರ್ತಾರೆ, ಒಳಗಡೆ ಬೇರೆ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಈ ತರ ಅಂತರಂಗವಾಗಿ ಹೇಗೆ ಡೀಲ್ ಮಾಡ್ತಾರೆ ಎಮೋಷನ್ಸ್ ಅನ್ನೋದು ನಂಗೆ ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಹಾಗಾಗಿ ನಾನು ನಟನೆ ಚೂಸ್ ಮಾಡಿದ್ದು ಅದಕ್ಕೇನೆ. ಧೃತಿ ಸಿನಿಮಾಲಿ ನನ್ನ ಪಾತ್ರ ಬಂದು, ಸರ್ ಹೇಳ್ದಂಗೆ ಸೊಸೈಟಿಲಿ ಶೋಷಣೆಗೆ ಒಳಗಾಗ್ತಾರೆ. ನಿಮ್ಮ ಮುಂದೆ ಒಂದು ಅನ್ಯಾಯ ನಡೀತಾ ಇದೆ. ಆ ಅನ್ಯಾಯಕ್ಕೆ ನಿಮ್ಮ ಸ್ಟೆಪ್ ಏನಿದೆ? ಈಗ ನೀವು ದಾರಿಯಲ್ಲಿ ಹೋಗ್ತಾ ಇರ್ತೀರಾ, ಒಂದು ಅನ್ಯಾಯ ನಡೀತಾ ಇದೆ, ಆ ಅನ್ಯಾಯಕ್ಕೆ ನಿಮ್ಮ ಕ್ರಮ ಏನು? ನಿಮಗೂ ಜವಾಬ್ದಾರಿಗಳಿದೆ, ನೀವೆಲ್ಲೋ ಹೋಗ್ತಾ ಇದ್ದೀರಾ, ನೀವು ಕೆಲಸ ಮಾಡ್ತಾ ಇದ್ದೀರಾ, ಹಾಗೆ ನಿಮಗೂ ಫ್ಯಾಮಿಲಿ ಇದೆ. ಆ ಫ್ಯಾಮಿಲಿನೂ ತಲೆಯಲ್ಲಿ ಇಟ್ಕೊಂಡು, ನಾನು ಈ ಅನ್ಯಾಯಕ್ಕೆ ನಿಂತ್ಕೋಬಾರ್ದಾ, ನಾನು ಏನ್ ಮಾಡ್ಬೇಕು, ನನ್ನ ಕೆಲಸ ನೋಡ್ಬೇಕಾ, ಅಥವಾ ಈ ಅನ್ಯಾಯನ ಇಲ್ಲಿ ನಾನು ನಿಲ್ಲಿಸ್ಬೇಕಾ ಅನ್ನೋ ಹೋರಾಟ, ಆ ಭಯ, ಆ ತವಕ ಮತ್ತು ಆ ಕ್ಷಣದಲ್ಲಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡುವಂತಹ ಶಕ್ತಿ ಏನಿದೆ, ಆ ಥಾಟ್ ಪ್ರೊಸೆಸ್ ಏನು ಅಂತ ನನಗೆ ಫೀಡ್ ಮಾಡಿದ್ರು. ಸೊ ನನ್ನ ಪಾತ್ರ ಅದನ್ನ ಹೇಳಕ್ ಹೊರಟಿದೆ. ಒಬ್ಬ ಎಂಪ್ಲಾಯಿ, ಅವನಿಗೆ ಜಸ್ಟ್ ರೀಸೆಂಟ್ಲಿ ಮ್ಯಾರಿಡ್ ಆಗಿರ್ತಾರೆ. ಸೊ ನಡೀತಾ ಇದ್ದಂತಹ ಒಂದು ಅನ್ಯಾಯನ ತಡೆಯೋದಕ್ಕೆ ಅವನಿಗೆ ಎಷ್ಟು ಶಕ್ತಿ ಬರುತ್ತೆ, ಅದು ತಡೆದಿದ್ದಕ್ಕೆ ಅವ್ನಿಗೆ ಏನಾಯ್ತು, ಅದ್ರ ಮುಂದೆ ಹೇಗೆ ಹೋಗುತ್ತೆ ಕತೆ ಅನ್ನೋದೇ ನಮ್ಮ ಸಿನಿಮಾ ಸರ್. ಓಕೆ. ಧೃತಿ ಬಂದು ನನ್ನ 3ನೇ ಸಿನಿಮಾ. ನಾನು ಮೊದಲನೇದು ಮಂಜರಿ ಸಿನಿಮಾದಲ್ಲಿ ಸಹ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಒಂದು ಸಣ್ಣ ಪಾತ್ರದಲ್ಲಿ ಅಭಿನಯಿಸಿದ್ದೆ. ಅದಾದ್ಮೇಲೆ ಡಾಲಿ ಪಿಕ್ಚರ್ಸ್ ಅಡಿ ಬಂದಂತ JC ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೆ.
ಸೊ ಇದು ನನ್ನ 3ನೇ ಸಿನಿಮಾ ಹಾಗೂ ಒಂದು ದೊಡ್ಡ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಸೊ ನಾವು ಎಲ್ಲರೂ ಈ ಸಿನಿಮಾನ ಸ್ಟಾರ್ಟ್ ಮಾಡಿದಾಗ ನಾನು ಹೆಂಗೆ ಇಲ್ಲಿ ಕಾಸ್ಟ್ ಆಗಿದ್ದು ಅಂದರೆ, ನನ್ನ ಸ್ನೇಹಿತ ನನ್ನ ವಿಡಿಯೋನ ಅವನು ಫೇಸ್ಬುಕ್ಕಲ್ಲಿ ಹಾಕೊಂಡಿದ್ದ, ಇವ್ರ ಸ್ನೇಹಿತರಾಗಿದ್ರು ಜಗದೀಶ್ ಅವರು. ಆ ಮೂಲಕ ನನ್ನನ್ನು ಪರಿಚಯ ಮಾಡಿಕೊಂಡು ಈ ಸಿನಿಮಾಗೆ ಒಪ್ಪಿಸಿದ್ರು. ಒಂದು ಸಲ ಕತೆ ಹೇಳಿದಾಗ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಸೊ ನಾನು ಈ ಸಿನಿಮಾದಲ್ಲಿ ಖಳನಟ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಸಮಾಜದಲ್ಲಿರುವಂಥ ಒಂದು ಕೆಟ್ಟ ಉಳುವಿನ ಪಾತ್ರನ ಮಾಡಿದ್ದೀನಿ. ಅಂದರೆ ತುಂಬ ವೆರಿ ಚಾಲೆಂಜಿಂಗ್ ರೋಲು, ಯಾಕಂದರೆ ನಾನು ಅಲ್ಲದೆ ಇರುವಂಥ ಪಾತ್ರ ಇದು. ಸೊ ಅದನ್ನು ಹೇಗೆ ನೀನು ಮಾಡಬೇಕು ಅಂತ ನನಗೆ ಹೇಳಿ, ಸೊ ಅದನ್ನು ತುಂಬ ಚೆನ್ನಾಗಿ ನಿರ್ವಹಿಸಿದ್ದೀನಿ ಅಂತ ಅನ್ಕೊತೀನಿ. ಮತ್ತು ಇನ್ನೊಂದು ವಿಷಯ ಏನು ಹೇಳ್ಬೇಕಂದ್ರೆ, ಈಗ ರೀಸೆಂಟಾಗಿ ಮಾರ್ಚ್ ಮಿಡ್ಡಲ್ಲಿ ನಾನು ಯಾವುದೋ ಒಂದು ರಿಪೋರ್ಟ್ ನೋಡಬೇಕಾದ್ರೆ CNN ಜರ್ನಲಿಸ್ಟ್ ಕಡೆಯಿಂದ ಒಂದು ರಿಸರ್ಚ್ ರಿಪೋರ್ಟ್ ಬಂದಿತ್ತು. ಅದೇನು ರಿಪೋರ್ಟ್ ಅಂತಂದರೆ ಆನ್ಲೈನ್ ರೇಪ್ ಅಕಾಡೆಮಿ ಅಂತ ಅಂದ್ಬಿಟ್ಟು. ಈ ಆನ್ಲೈನ್ ರೇಪ್ ಅಕಾಡೆಮಿ ಅಂದರೆ ವರ್ಲ್ಡ್ ವೈಡಲ್ಲಿ ಈ ಥರ ಆನ್ಲೈನ್ ರೇಪ್ ಅಕಾಡೆಮಿ ಅನ್ನೋದು ಈ ಟೆಲಿಗ್ರಾಮ್ಸಲ್ಲಾಗಿರಲಿ ಅಥವಾ ಡಾರ್ಕ್ ವೆಬ್ಸಲ್ಲಾಗಿರಲಿ ಇದರಲ್ಲಿ ಸುಮಾರು ಜನ ತೊಡಕೊಂಡಿದ್ದಾರೆ. ಸೊ ಇದರಲ್ಲಿ ಏನಾಗ್ತಿದೆ ಅಂದರೆ ಎಸ್ಪೆಷಲಿ ಇಂಡಿಯಾ ಹಾಗೂ ಏಷ್ಯನ್ ಕಂಟ್ರೀಸ್. ಸೊ ಅದರಲ್ಲಿ ಆಲ್ಮೋಸ್ಟ್ 1 ಮಿಲಿಯನ್ ಪ್ಲಸ್ ಯೂಸರ್ಸ್ ಇದಾರಂತೆ ಆ ರಿಪೋರ್ಟ್ ಪ್ರಕಾರ ವರ್ಲ್ಡ್ ವೈಡಲ್ಲಿ. ಸೊ ಇದು ಏನು ಹೇಳ್ಕೊಡುತ್ತೆ ಅಂದರೆ ಹೇಗೆ ರೇಪ್ ಮಾಡಬೇಕು, ಸೊ ರೇಪ್ ಮಾಡಿ ನೀವು ಹೆಂಗೆ ತಪ್ಪಿಸ್ಕೋಬೇಕು, ಈ ಥರ ಮನಸ್ಥಿತಿ ಇರೋ ಜನ ಅಲ್ಲಿ ಇದಾರಂತೆ ಆ ಗ್ರೂಪ್ಸಲ್ಲಿ. ಅದು ವೇರಿಯಸ್ ಗ್ರೂಪ್ಸ್ ಅಕ್ರಾಸ್ ಎಲ್ಲ, ಟೆಲಿಗ್ರಾಮ್ ಆಗಿರಲಿ ಡಾರ್ಕ್ ವೆಬ್ ಆಗಿರಲಿ, ಈ ಥರ ಇದೆಯಂತೆ. ಅಂದರೆ ಇಂಥ ಮನಸ್ಥಿತಿಗಳ ಮಧ್ಯೆ ನಮ್ಮ ಸಿನಿಮಾದಲ್ಲಿ ನಾವೇನು ಹೇಳೋಕೆ ಹೋಗ್ತಿದ್ದೀವಿ ಅಂದರೆ ಅದನ್ನ ಹೆಂಗೆ ಎದುರಿಸೋದು ಅಂತ. ಸೊ ಈಗ ನಾವು ಸೊಸೈಟಿಯಾಗಿ ನಿಂತು ನಾವೇನು ಆ್ಯಕ್ಷನ್ ತೊಗೊಬೇಕು. ಈ ಥರ ಯಾವುದೋ ಒಂದು ಹುಡುಗಿ ಒಬ್ಬಂಟಿಯಾಗಿದ್ದಾಗ ಒಂದಷ್ಟು ಜನ ಅಟ್ಯಾಕ್ ಮಾಡಿದಾಗ ಸೊಸೈಟಿಯಾಗಿ ನಾವು ನೋಡ್ತಾ ಇರ್ತೀವಿ, ಯಾರೊಬ್ರು ಸಿಗಾಕೊಂತಾರೆ ಅಂದರೆ ನೋಡ್ತಾ ಇರ್ತಾರೆ. ಅವ್ರನ್ನೆಲ್ಲ ನೋಡಿದಾಗ ನಾವು ಅದನ್ನು ಹೆಂಗೆ ಎದುರಿಸ್ಬೇಕು ಮತ್ತು ಅವ್ರಿಗೆ ಹೆಂಗೆ ಶಕ್ತಿ ತುಂಬಬೇಕು ಅನ್ನೋದನ್ನ ನಾವು ಈ ಸಿನಿಮಾದಲ್ಲಿ ಹೇಳಿದ್ವಿ. ಥ್ಯಾಂಕ್ ಯು ಸೊ ಮಚ್. ಇಷ್ಟು ಜನ ಸೇರಿದ್ದೀವಿ ಇವತ್ತು. ಅಟ್ ದ ಸೇಮ್ ಟೈಮ್ ಇವರೆಲ್ಲರೂ ಹೇಳಿರೋ ಹಾಗೆ ಕತೆ ಬಗ್ಗೆ ನಿಮ್ಗೆ ಗೊತ್ತಾಗಿದೆ. ಆ್ಯಂಡ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ದಿಸ್ ಮೂವಿ ಈಸ್ ಇಮ್ಮರ್ಸಿವ್ ಎಫೆಕ್ಟ್ ಅಂತ ಹೇಳಿದ್ರೆ, ನಾವಲ್ಲಿ ಒಬ್ರು ಕೂತ್ಕೊಂಡು ಸೀಟಲ್ಲಿ ನೋಡ್ತಿರುವಾಗ ನಮ್ಮವರಿಗೆ ಏನೋ ಆಗ್ತಾ ಇದೆ, ಸೊ ಆ ಜಾಗದಲ್ಲಿ ನಾವೇ ಇದ್ರೆ ಏನಾಗಬಹುದಿತ್ತು. ಆ್ಯಂಡ್ ನಾವು ಪ್ರತಿಯೊಂದು ಕಡೆ ಏನಂತ ಹೇಳಿದ್ರೆ, ಮೀಡಿಯಾ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ನಮಗೆ ಎಂಡಲ್ಲಿ ಏನಾಗಿರುತ್ತೆ ಅಂತ, ಯಾರಿಗೊಬ್ರು ಹೀಗಾಯ್ತು, ಇವ್ರಿಗೆ ಈ ರೀತಿ ಆಗ್ಬಿಡ್ತು, ಇದನ್ನ ಈ ರೀತಿ ಮಾಡಿದ್ರಂತೆ ಕೃತ್ಯನ ಅಂತ ಹೇಳ್ತಿರ್ತಾರೆ. ಬಟ್ ಎಟ್ ದ ಸೇಮ್ ಟೈಮ್ ಅಲ್ಲಿ ಹಿಂದ್ಗಡೆ ಏನೇನಾಗಿದೆ, ಸೊ ಆ ಜಾಗದಲ್ಲಿ ಒಬ್ಬ ಮನುಷ್ಯನಿಗೆ, ಹೆಣ್ಣಿರಬಹುದು ಗಂಡಿರಬಹುದು, ಏನ್ ಆಗಿರ್ಬೋದು ಅವರಿಗೆ ಹಿಂದೆ ಅಂತ ಹೇಳಿ ಇಡೀ ಮೂವಿಲಿ ನಾವು ತೋರ್ಸಕ್ಕೆ ಪ್ರಯತ್ನ ಪಟ್ಟಿರುವಂಥದ್ದು. ಅಂಡ್ ಇದನ್ನ ತಡೆಗಟ್ಟಬೇಕು ಅನ್ನೋದು ಇದ್ರದ್ದು ಮೆಸೇಜ್. ಓಕೆನಾ, ಇದೆಲ್ಲರೂ ಹೇಳಿರೋದ್ರಿಂದ ಮತ್ತೆ ನಾನು ಅದನ್ನ ಹೇಳಿದ್ರೆ, ಅದಕ್ಕಿಂತ ಈಗ ಮ್ಯೂಸಿಕ್ ಪಾರ್ಟಿಗೆ ಬಂತು ಅಂತ ಹೇಳಿದ್ರೆ, ಸೊ ಈ ಮೂವಿಗೆ ಬೇಕಾದಂಥ ಟೆನ್ಷನ್ಸ್ ಇರಬಹುದು ಅಥವಾ ಅದಕ್ಕೆ ಬೇಕಾದಂಥ ಪ್ರತಿಯೊಂದು ಎಲಿಮೆಂಟ್ ಇರಬಹುದು, ಇಬ್ರು ಒಟ್ಟಿಗೆ ಕುತ್ಕೊಂಡ್ಬಿಟ್ಟು ಕೆಲಸ ಮಾಡಿರುವಂಥದ್ದು. ನಾವು ಇನ್ನೊಂದು ನಂಗೆ ನೆನಪಾಗುತ್ತೆ, ನಾನು ಮತ್ತೆ ಜಗ್ಗು ಸೊ ನೈಟ್ ಹೊತ್ತು ಕೆಲಸ ಮಾಡ್ತಾ ಇದ್ವಿ. ಅಂದರೆ ವಿ ಆರ್ ನೈಟ್ ಪೀಪಲ್. ಸೊ ಅವಾಗ ಏನಂತ ಹೇಳಿದ್ರೆ, ಈ ಮೂವಿನ ವರ್ಕ್ ಮುಗಿಸ್ಕೊಂಡು, ಅಂದರೆ ಈಗ ಅರೌಂಡ್ ಒಂದು 9 ಗಂಟೆ ಅಷ್ಟೊತ್ತಿಗೆ ಶುರು ಮಾಡಿದ್ರೆ 12, 1 ಅಥವಾ 2, 3 ಗಂಟೆ ಆಗಿದ್ದು ಇದೆ ರಾತ್ರಿ. ಸೊ ವಾಪಸ್ ಹೋಗ್ತಾರೆ, ನನಗೆ ವಾಪಸ್ ನಾನು ಮನೆಗೆ ಹೋಗ್ಬೇಕು, ಅವರು ಕೂಡ ಮನೆಗೆ ಹೋಗ್ಬೇಕು. ನಮಗೆ ಒಂದೊಂದ್ಸರಿ ಹೆದರಿಕೆ ಅನ್ಸೋದು, ಆ ಸೀನ್ಗಳನ್ನ ನೋಡ್ಕೊಂಡು ಹೋಗ್ತಿರುವಾಗ ಯಾರಾದ್ರೂ ನಮ್ಗೆ ಒಂದು ಅಡ್ಡ ಕಟ್ಬಿಟ್ಟು ಏನಾದ್ರು ಮಾಡ್ಬಿಡ್ಬೋದಾ, ಯಾವ ರೀತಿ ನಾವು ಸಿಕ್ಕಾಕೊಂಡ್ರೆ ಅಯ್ಯೋ ನಮ್ಮನ್ನ ಯಾರಪ್ಪ ಕಾಪಾಡ್ತಾರೆ. ಸೊ ಆ ರೀತಿ ಅಂದ್ರೆ ಅಷ್ಟು ಇಮ್ಮರ್ಸಿವ್ ಆಗಿ ಸ್ಟೋರಿ ಟೆಲ್ಲಿಂಗ್ ಅಲ್ಲಿ ಇದು ಮಾಡಿರುವಂಥದ್ದು, ಅಂದ್ರೆ ತೋರಿಸಿರುವಂಥದ್ದು. ಅಂಡ್ ಜಗ್ಗೋರ್ ಬಗ್ಗೆ ನಾನು ಹೇಳಬೇಕು, ಅವರೊಬ್ಬ ಸಿನಿಮಾ ಹುಚ್ಚ ಒಂಥರ. ಯಾಕೆ ಅಂತ ಹೇಳಿದ್ರೆ, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಅವರು ಒಂದು ಕೈ ಚಳಕ ಇದೆ. ಎಟ್ ದ ಸೇಮ್ ಟೈಮ್ ನನಗೂ ಕೂಡ ಕರೆದ್ರು, ನಮ್ದೇ ಒಂದು ಸ್ಟುಡಿಯೋ, ಒಂದು ಸ್ಮಾಲ್ ಸೆಟಪ್ ಇದೆ, ಅಲ್ಲಿ ವರ್ಕ್ ಮಾಡೋಣ ಜೊತೆ ಕೂತ್ಕೊಂಡು ಅಂತ ಹೇಳಿ. ನಾನು ಮುಂಚೆ ಏನಂತ ಹೇಳಿದ್ರೆ, ಅಂಬುಜಾ ಅಂಡ್ ಬ್ಲಿಂಕ್ ಸಿನಿಮಾ ನೋಡಿರ್ತೀರಾ, ಬ್ಲಿಂಕ್ ಈ ಕೆಲಸಗಳ ನಡುವೆಲ್ಲೇ ಕೂಡ ಇದರಲ್ಲಿ ಶುರು ಮಾಡಿದಂಥ ಪ್ರಾಜೆಕ್ಟ್ ಇದು ನನಗೆ. ಸೊ ಅವಾಗ ಏನಂತ ಹೇಳಿದ್ರೆ, ಸ್ಟುಡಿಯೋ ಸೆಟಪ್ ಅವ್ರದ್ದಿರೋದ್ರಿಂದ ಓಕೆ ಅಲ್ಲಿ ನಾವು ಹೋಗ್ಬಿಟ್ಟು ಒಂದ್ಸರಿ ವರ್ಕ್ ಮಾಡ್ಬೋಣ ಅಂತ ನೋಡಿದಾಗ ಅವ್ರು ಹೇಳಿದ್ರು, ನಾನೇ ಈ ಸ್ಟುಡಿಯೋ ಬಿಲ್ಡ್ ಮಾಡಿದ್ದೀನಿ, ಸೊ ಇಲ್ಲೇ ನಾವು ಡಬ್ಬಿಂಗ್ ಕೂಡ ಮಾಡಿದ್ದೀವಿ. ಸೊ ಅವ್ರಿಗೆ ಹೇಗೆ ಅಂತ ಹೇಳಿದ್ರೆ, ಸೊ ಡಬ್ಬಿಂಗ್ ಸೆಟಪ್ ಆಗ್ಬೇಕಾ, ಓಕೆ ನಾವೇ ಡಬ್ಬಿಂಗ್ ಸೆಟಪ್ ಮಾಡೋಣ, ಓಕೆ ನೋಡೋಣ ಅದ್ರಲ್ಲಿ ಏನಿದೆ ಅಂತ ಹೇಳಿ, ಸಿನಿಮಾ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಈಗೆಲ್ಲರೂ ಡಬ್ಬಿಂಗ್ ಸ್ಟುಡಿಯೋ ಇದೆ, DTS ಸ್ಟುಡಿಯೋ ಇದೆ, ಕಲರಿಂಗ್ ಸ್ಟುಡಿಯೋ ಇದೆ, ಪ್ರತಿಯೊಂದು ಇರುವಾಗ ತಾವೇ ಒಂದು ಬಿಲ್ಡ್ ಮಾಡಿ ಅದನ್ನ ಏನಿದೆ ಅಂತ ತಿಳ್ಕೊಳಕ್ ಹೋಗ್ತಾರಲ್ಲ, ಅದು ಅವರದ್ದು ಹುಚ್ಚತನ. ಈ ಸಿನಿಮಾಗೆ ಬೇಕಾದಂತ ಏನು ಎಲ್ಲ ಒಂದು ಅಂಶಗಳೇನಿದೆ ಅವ್ರು ಎಲ್ಲದನ್ನು ಅದನ್ನ ಇಟ್ಕೊಂಡ್ಬಿಟ್ಟು ನಾವು ಈ ರೀತಿ ಕಲ್ತ್ರೆ ಏನಿರುತ್ತೆ ಅಂತ ಹೇಳ್ಕೊಂಡು ಪ್ರಾಡಕ್ಟ್ ಅನ್ನ ಬಿಲ್ಡ್ ಮಾಡಿರುವಂಥದ್ದು. ಸೊ ಇದರಲ್ಲಿ ಒಂದು ಸಾಂಗ್ ಇದೆ, ನೀವೆಲ್ಲರೂ ಕೇಳಿರೋ ಹಾಗೆ. ಎಲ್ಲರಿಗೂ ಇಷ್ಟ ಆಯ್ತಾ ಸಾಂಗ್? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಇದನ್ನ ಹಾಡಿರೋರು 3 ಜನ ನನ್ನ ಫ್ರೆಂಡ್ಸ್, ಅಭಿಷೇಕ್ ಅಂಡ್ ವಿಶಾಖ್, ನರಹರಿ ಅಂತ ಹೇಳಿ. ಅಂಡ್ ಈ ಚಿತ್ರದ ಕೆಲಸಗಳು ಅಂದ್ರೆ 5.1 ನಾವು ಮಾಡಿರೋದು ಪ್ರಕಾಶ್ ಸ್ಟುಡಿಯೋದಲ್ಲಿ, ಅವರಿಗೂ ಕೂಡ ಥ್ಯಾಂಕ್ಸ್ ಅನ್ನ ಹೇಳ್ತೀನಿ. ಅಂಡ್ ಎಲ್ಲರೂ ಕೂಡ ಇದನ್ನ ಥಿಯೇಟರ್ಲ್ಲೇ ನೋಡ್ಬೇಕು. ಮನೇಲಿ ಕೂತ್ಕೊಂಡು ನೋಡಿದಾಗ ಏನಂತ ಹೇಳಿದ್ರೆ,
ಲಿರಿಸಿಸ್ಟ್ ಬಂದು ಜಗದೀಶ್ ಅವರೇ, ಜಗ್ಗು ಅವರೇ ಅಗೇನ್, ಓಕೆನಾ? ಸೊ ಇಲ್ಲಿ ನೀವು ಅನ್ಕೊಳ್ತಿರ್ಬೋದು ಎಲ್ಲರೂ ಒಬ್ಬರೇ ಮಾಡಿದಾಗ ಹೇಗೆ ಬಂದಿರ್ಬೋದು ಅಂತೇಳಿ. ಅಟ್ ದ ಸೇಮ್ ಟೈಮ್ ಪ್ರತಿಯೊಂದಕ್ಕೂ ಕೂಡ ಅದರಂತೆ ಆದಂಥ ಟೈಮ್ ತೊಗೊಂಡ್ಬಿಟ್ಟು ಅವ್ರು ವರ್ಕ್ ಮಾಡಿದ್ದಾರೆ. ಐ ಶುಡ್ ಮೆನ್ಷನ್ ದಟ್. ಸೊ ಇದೊಂದೇನಂತ ಹೇಳಿದ್ರೆ ಏನೋ ಹೇಳಕ್ ಹೊರಟೆ ಮರ್ತ್ಬಿಟ್ಟು ಸರ್. ಹಾಂ, ಎಸ್ ಸರ್, ಥ್ಯಾಂಕ್ ಯು ಮನು ಸರ್. ಸೊ ಈಗ ನಾವೇನಂತ ಹೇಳಿದ್ರೆ ಮನೇಲೆ ಕೂತ್ಕೊಂಡು ಧ್ಯಾನ ಮಾಡೋದಕ್ಕೂ ಒಂದು 50 ಜನ 500 ಜನ ಕೂತ್ಕೊಂಡು ಧ್ಯಾನ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಲ್ವಾ? ಅಂದ್ರೆ ಎಲ್ಲೋ ನಾವು ಯಾರೋ ಸ್ವಾಮಿಗಳ ಹತ್ರನೋ ಯಾರ ಹತ್ರನೋ ಹೋದಾಗ ಅಲ್ಲಿ ಕೂತ್ಕೊಂಡು ಅವ್ರ ಹತ್ರ ಪ್ರವಚನ ಕೇಳೋದಕ್ಕೂ ನಮ್ಮ ಮನೇಲಿ ಕ್ಯಾಸೆಟ್ ಹಾಕೊಂಡು ಪ್ರವಚನ ಕೇಳೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಅದು ಹೇಗೆ ಅಂತ ಹೇಳಿದ್ರೆ ಮನೇಲಿ ಕೂತ್ಕೊಂಡಾಗ ನಾವು ಈ ಆಪ್ಷನ್ಸ್ ಅನ್ನ ಬಿಡ್ತಾ ಹೋಗ್ತೀವಿ. ಅಂದ್ರೆ ಓಕೆ ಇದು ಮಾಡದಿದ್ರು ಪರವಾಗಿಲ್ಲ. ಅದೇ ನಾವು ಜನರ ಜೊತೆ ಕೂತ್ಕೊಂಡು ನೋಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಇಂಪ್ಯಾಕ್ಟ್, ನಾವು ಒಬ್ಬೊಬ್ರೊಬ್ರು ಮುಖ ನೋಡ್ಕೊಂಡ್ರೆ ಈ ಥರನೂ ಇದೆ ಗುರು, ಪ್ಲೀಸ್ ಇದನ್ನ ನಾವು ತಡೆಗಟ್ಟಬೇಕು, ಇದನ್ನ ಹೇಗಾದ್ರೂ ಮಾಡಿ ನಮ್ಮದೇ ಪರಿಸ್ಥಿತಿ ಆದಾಗ ನಮ್ಮ ಮನೆಯವರಿಗೆ ಈ ರೀತಿ ಆದಾಗ ಹೇಗೆ ತಡೆಗಟ್ಬೋದು, ಆ್ಯಂಡ್ ನಾವು ಇದನ್ನ ಔಟ್ ಆಫ್ ಡೇಂಜರ್ನ ಹೇಗೆ ನಾವು ಈ ರೀತಿ ಒಂದು ಕೆಲಸಗಳನ್ನು ಮಾಡ್ಬೋದು ಅಂತ ಎಲ್ಲರೂ ಕೂತ್ಕೊಂಡಾಗ ಅದು ಬರುವಂಥದ್ದು. ಅದೇ ಸಿನಿಮಾದ ಒಂದು ಮುಖ್ಯ ಉದ್ದೇಶನೂ ಕೂಡ ಆಗಿರುತ್ತೆ. ಒಂದು ಮಾಧ್ಯಮ ಏನಿದೆ ಅದು ಎಲ್ಲರನ್ನೂ ಕೂಡ ಜಾಗೃತಿಗೊಳಿಸಬೇಕು ಅಂತ ಹೇಳಿ. ಪ್ಲೀಸ್ ಎಲ್ಲರೂ ಕೂಡ ಥಿಯೇಟರ್ಗೆ ಬಂದ್ಬಿಟ್ಟು ಈ ಮೂವಿನ ನೋಡಿ ಅಂತ ಕೇಳ್ತೀವಿ. ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಸಪೋರ್ಟ್ ತುಂಬಾ ಅತ್ಯಗತ್ಯ. ಥ್ಯಾಂಕ್ ಯು ಸೋ ಮಚ್. ಹೇಳಿದಂಗೆ ಸಿನಿಮಾದಲ್ಲಿ ನಮ್ಗೆ ಚಾನ್ಸ್ ಕೊಡ್ತೀನಿ, ಇನ್ಸ್ಪೆಕ್ಟರ್ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಮಾಡಿದೆ. ಡೈರೆಕ್ಟರ್ ಬಗ್ಗೆ ಹೇಳೋಕ್ಕೆ ಎರಡು ಮಾತಿಲ್ಲ. ಯಾಕಂದರೆ ನೈಟ್ ಶೂಟ್ ಮಾಡ್ತಾಯಿದ್ರು, ನೈಟಲ್ಲಿ ಡೈರೆಕ್ಟ್ರು ಅವರೇ, ಕ್ಯಾಮ್ರಾಮ್ಯಾನ್ ಅವರೇ, ಮೇಕಪ್ ಅವರೇ, ಎಲ್ಲ ಅವರೇ ಮಾಡ್ತಾಯಿದ್ರು. ನಾನು ಅವ್ರು ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ಯಾವ ಬಗ್ಲೂ ಅವರೇ ಇರ್ತಾಯಿದ್ರು, ಯಾರಿಲ್ವೋ ಅಲ್ಲವ್ರು ನಿಂತ್ಕೊಂಡು ಕೆಲಸ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ, ಖುಷಿ ಆಯಿತು. ಅವ್ರ ಟೀಮ್ ವರ್ಕ್ ಮಾಡಿರ್ತಾರೆ. ಎಲ್ಲರೂ ಸಹ ನೆಕ್ಸ್ಟ್ ಮಂತ್ ಇರ್ತಾರೆ, ಸಿನಿಮಾ ರಿಲೀಸ್ ಆಗ್ತಾ ಇದೆ. ಡಬಲ್ ಥಿಯೇಟರ್ ಸಿನಿಮಾ ನೋಡೋಣ, ಸಿನಿಮಾ ಗೆಲ್ಸೋಣ ಅಂತ. ಥ್ಯಾಂಕ್ ಯು, ಎಲ್ಲರೂ ಒಳ್ಳೆಯದಾಗಲಿ. ಹಾಂ ಸರ್, ಆ್ಯಕ್ಚುಲಿ ನಾನು ರೈಲ್ವೆ ಕೆಲಸ ಮಾಡ್ತೀನಿ. ಹೌದು ಸರ್, ನಮಗೆ ಬೆಂಗಳೂರಿಂದ ಯಾವ ಟ್ರೈನ್ಸ್ ಹೋಗುತ್ತೋ ಆ ಟ್ರೈನಲ್ಲಿ ಎಲ್ಲ ಕಡೆ ಸರ್ ನಾನು ಪೋಸ್ಟ್ ಹಾಕ್ಸ್ಕೊಡ್ತೀನಿ ಸರ್. ಹಾಂ ಸರ್, ಇದೆ ಅದು ಹಾಕೋಬೋದು, ಅದೇನು ಸಾಕೋಬೋದು. ನಿಮ್ಗೆ ಟ್ರೈನ್ ಪರ್ಮಿಷನ್ ಬೇಕು ಅಂದರೆ PR ಹತ್ರ ಪರ್ಮಿಷನ್ ತಗೋಬೇಕಾಗುತ್ತೆ. ಅದು ಫರ್ ಡೇಟ್ 1 ಲಕ್ಷ ಆಗುತ್ತೆ, 2 ಲಕ್ಷ ರೂಪಾಯಿ ಆಗುತ್ತೆ. ಇನ್ನು ಮಿಕ್ಕಿದ್ರೆ ಇದೆಲ್ಲ ಹಾಕ್ಸ್ಬೋದು ಸರ್. ಮತ್ತು ಇಲ್ಲಿ ಬ್ಯಾಂಗ್ಳೂರ್ 113 TV ಇದೆ ಸರ್. ಆ ಟಿವಿನೆಲ್ಲ ಟೈಲ್ ಹಾಕ್ಬೋದು. ಇದೆ 113 ಸರ್, 113 TV. ಹೌದು ಸರ್, ಬ್ಯಾಂಗ್ಳೂರ್. ಹಾಂ, ಅದೆಲ್ಲ ಹಾಕ್ತೀವಿ ಸರ್. ನಾನು ಸುಮಾರು ಸಿನಿಮಾ ಮಾಡಿದ್ದೀನಿ ಸರ್, ಹಾಕ್ಸ್ತೀನಿ. ನಾನು 70 ಸಿನಿಮಾ ಆ್ಯಕ್ಟ್ ಮಾಡಿ ಸರ್, 70 ಸಿನಿಮಾ ಆ್ಯಕ್ಟ್ ಮಾಡಿ ಸರ್. ಹಾಂ ಸರ್. ಸೊ ಒಂದು 50 ಸಿನಿಮಾ ಮಾಡಿದೆ ಸರ್. ನಾನು ತುಂಬ ಆತ್ಮೀಯರೆಲ್ಲ ಮಾಡಿದೆ ಸರ್. ಇಲ್ಲ ಸರ್, ಇಲ್ಲ ನನಗೆಲ್ಲ ಪರಿಚಯ ಇರ್ತಾರಲ್ಲ ಆ ಮುಖದಲ್ಲಿ ಸರ್, ಅದು ಗೊತ್ತಿಲ್ಲ ಸರ್. ಕಾಶ್ಮೀರ ಏನು ಗೊತ್ತಿಲ್ಲ. ಹೌದು ಸರ್, ಹೌದು. ರಾಮು ಸರ್ಗೆ ಮತ್ತು ಸ್ಟ್ಯಾಂಡ್ ಸರ್ಗೆಲ್ಲ ತುಂಬ ಮಾಡಿದ್ದೀನಿ ಸರ್. ಹಾಂ ಹಾಂ ಸರ್, ಗೊತ್ತು ಸರ್. ಅವಕಾಶಕ್ಕಿಂತ ನಾನು ಸಿನಿಮಾ ಒಂದು 30 years ಬಂದು ಸಿನಿಮಾ ರಂಗಕ್ಕೆ ಓಕೆ ಸರ್. ಅವಕಾಶ ನನಗೆ ಅವ್ರಿಗೊಂದು ಹೆಲ್ಪ್ ಆಗುತ್ತಲ್ಲ ಸರ್, ನನಗೊಂದು ಹೆಲ್ಪ್ ಆದರೆ ಅವ್ರಿಗೊಂದು ಖುಷಿ ಆಗುತ್ತೆ. ಹಾಗಾಗಿ ಇದು ಮಾಡ್ತೀವಿ ಸರ್ ಅಷ್ಟೇ. ಥ್ಯಾಂಕ್ ಯು ಸರ್.